ANMR ನ್ಯೂಸ್ಗೆ ಸ್ವಾಗತ. Higher, more creation, more possibilities. 24ರ ಉತ್ತರ ಕೊಡಬೇಕಾದ ದಿವಸಕ್ಕೆ ಇವತ್ತು ನಾವೆಲ್ಲ ಬಂದಿದ್ದೀವಿ. ಬಹುಶಃ ಯಾರೋ ಇಲ್ಲಿ ನಮ್ಮ ವೈಎನ್ಆರ್ ಹೇಳ್ತಾ ಇದ್ದೆ ಪೈರು ಪ್ರಾಣ ಒಬ್ಬ MP ಮುಖ್ಯಮಂತ್ರಿ ಎಸ್ ಟಿಕೆಟ್ ಇದ್ದ ಅಭಿವೃದ್ಧಿ ಮಾಡಬೇಕಾಗುತ್ತಲ್ಲ ಪೈರು ಪ್ರಾಣ ಬೇಡ ಏನು ಮಾಡಬೇಡ, ನಾನು ಸಾಮಾನ್ಯ ಕಾರ್ಯಕರ್ತ ಅಷ್ಟೇ, ನಾನು JDS ಕಾರ್ಯಕರ್ತ. ಇವತ್ತು ನಾನು ಬಂದಿದ ತಕ್ಷಣ ಎಂಟ್ರೆ ಇವತ್ತು ನೀವು ಎಷ್ಟು ಜನ ಕೂತಿದ್ದೀರಿ, 2 ಜನ ಆಸೆ ಇತ್ತು. ಇವತ್ತು ನಾನು ಹೇಳಿದೆ ಇಷ್ಟರ ನಾಡಿಗೆ ಈ ಸ್ವಲ್ಪ ದೊಡ್ಡದಾಗಿ ಮಾಡ್ಬೇಕಾಗಿ ಜನ ಎಲ್ಲ ಆಸೆ ಇದ್ದಾರೆ. ಇವತ್ತು ನಿಮ್ಮಲ್ಲಿರ್ತಕ್ಕಂಥ ಈ ಒಂದು ಕಾಳಜಿ ಒಂದೇ ಪ್ರಶ್ನೆ ನಾನು ಹೇಳಂತ ಪ್ರಶ್ನೆ ಬಂದ್ಬಿಡ್ತೀನಿ. ನಮ್ಮಲ್ಲಿ ಎರಡಿದೆ, ಮೋದಿ ಪರ ಮೋದಿ ವಿರೋಧ. ಇವತ್ತು ನಾವೆಲ್ಲ ಯೋಚನೆ ಮಾಡಬೇಕಂತ ಒಂದು ದಿವಸ ಬಂದಿದೆ. ಮೋದಿ ಬೇಕೋ ಬೇಡವೋ, ಮೋದಿ ಬೇಕೋ ಬೇಡವೋ, ಆಸೆ ಬೇಡ ಅಂತ ಕೆಲವರು ನಾವು ಇವತ್ತು ಹೇಳ್ತೀನಿ. ಮೋದಿ ಪರ ವಿರೋಧ ಇಡೀ ಭಾರತ ದೇಶದಲ್ಲಿ ಚುನಾವಣೆ ನಡೀತದೆ. ಮಲ್ಲೇಶ್ ಬಾಬುಗಲ್ಲ, ಕೃಷ್ಣಾರೆಡ್ಡಿಯವರಿಗಲ್ಲ, ನನಗಲ್ಲ, ಮೋದಿ ಅವರಿಗೋಸ್ಕರ. ಈ ಮೋದಿ ನಮಗೆ ಬೇಕೋ ಬೇಡವೋ ತೀರ್ಮಾನ ಮಾಡಬೇಕೋ ದಿವಸ ಇವತ್ತು ನಮಗೆ ಬರ್ತಾರೆ. ಇವತ್ತು ಸಾಕಷ್ಟು ಜನ ನಮ್ಮ ಬಗ್ಗೆ ಮಾತಾಡ್ತಾರೆ. ಏನಂತಂದ್ರೆ ಸಮೃದ್ಧಿ ಬಂದ ಕಾಂಗ್ರೆಸ್ ಮೊಬೈಲ್ ಕಾದ ತಿಮ್ಮೇಶ ಎಲ್ಲ ಕಡೆ ಅವರು ಇಬ್ರು ತಿಂತಾವನು, ಇಬ್ರು ಅದೇ ತಿಂತಾವನು. ಬಹುಶಃ ಇವರ ಕಾಂಗ್ರೆಸ್ ಅವರು ಉಳ್ಳಿಂದೆ ಅಂದ್ರೆ ಮೊಬೈಲ್ ಉಳ್ಳಿಂದೆ ನೀವು ಲಿಮಿಟ್ ತಗೊಳ್ತೀರ ಹೋಗ್ತಾರೆ, ಇವಾಗ ಲಿಮಿಟ್ ತಗೊಳ್ರಿ. ಅವ ಇವಾಗ ಆ ಕಡೆಗೆ ತೊಗೊಂಡು ಅವ್ರಿಗೆ ಬಾಬಾ 5 ತಿಂಗಳು 3 ತೆಲಿಗೆ ಬೇರೆ ಮಂಡಲ ತೆಲಿಗೆ ಪಂಚಾಯತ್ ತೆಲಿಗೆ ಅದಕ್ಕೆ ಕಾನೂನು ಬೇಕೋಣ. ಇವತ್ತು ನಾನು ನಿಮ್ಗೊಂದು ವಿಷಯ ಹೇಳ್ತೀನಿ, ಮನಸ್ವಿ ಶಿವಚಿತ್ರ ಮಾತಾಡ್ತೀನಿ. ಇವತ್ತು ನಾನು ರಾಜಕಾರಣಿ ಬಂದಿದ್ದು ಸನ್ಮಾನ್ಯ ಕೃಷ್ಣಾರೆಡ್ಡಿ ನೋಡಿ. చదువులోను పైలాయ, నిలిపేసుకున్నాడు పాసాయ. చిన్న ఓట్లోను పైలాను పక్కన కేసుకున్నాడు పాసాం. ನಾನು ಆಗ ಹೇಳ್ತಿದ್ದೆ ಪ್ರತಿ ಸಾವನ್ನೂ ಇಷ್ಟಾರಂడి, ಪ್ರತಿ ಮನೆಯಲ್ಲೂ ಇಷ್ಟಾರಂడి, ಪ್ರತಿ ಊರಲ್ಲೂ ಇಷ್ಟಾರಂಡಿ. ಚೆನ್ನ ಒಂದು ನಾನು ನೋಡ್ತಾ ಇದ್ದೆ, ಪ್ರತಿ ಪ್ರೋಗ್ರಾಮು ಚಿತ್ರರಂಗ ಫಾಲೋ ಮಾಡಿದೆ. ಬಹುಶಃ ಯಾವ ಕಡೆ ನೀರು ಬಂದಾಗ ಗೊತ್ತಾಗ ಚಿತ್ರರಂಗ ನನ್ನ ಕಡೆ ಮೇಲ್ ಬಂತು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ಪೂಜಾರಿಗೆ ಈ ಹೇಳ್ತಾರೆ ಸೀದಾ ಮೀನಿಗೆ ಕೂಡ ಪಕ್ಕಿಟ್ಟು ಹೋದ ಕೆಲವು ಎಲೆಕ್ಷನ್ ಹೋಗ್ತಾರೆ, ಅವ್ರ ಮನೆ ಹೋಗಲ್ಲ, ಪಕ್ಕದಲ್ಲಿ ಹೋಗ್ತಾರೆ. ಈ ತರ ವ್ಯವಸ್ಥೆನ ಬಿಟ್ಟು ಯಾವತ್ತು ನಾವು ಪಕ್ಷವನ್ನು ಗೆಲ್ತೀವಿ, ಅವತ್ತು ನಾವು ಗೆಲ್ತೀವಿ. ಇವತ್ತು ನಮ್ಮ ಒಂದು ಸಂವಿಧಾನ ಒಂದು ಬದ್ಧತೆ ಸರ್ವೇ ಸಮಾಜದಲ್ಲಿ ದೇವೇಗೌಡರು ಮೋದಿ ಮೆಚ್ಚುವಂತ ಕೆಲಸ ಅಮಾದು ನಾನು ನೋಡಿದ್ದೀನಿ. ಮೋದಿ ವಿರೋಧ ಯಾರೋ ದೇವೇಗೌಡರು ಒಂದು ಕಾಲದಲ್ಲಿ. ಇವತ್ತು ದೇವೇಗೌಡರು ಮೋದಿ ನಿಷ್ಠ ಅಂತಂದ್ರೆ ಇವತ್ತು ಯಾವ ಮಟ್ಟಿಗೆ ದೇಶ ಬೇಕನ್ನು ನಾವು ಥಿಂಕ್ ಮಾಡಬೇಕು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕೂತಿದ್ದಾರೆ. ಒಬ್ಬ ಶಾಸಕರಲ್ಲಿ ಈ ಸರ್ಕಾರಕ್ಕೆ ಕುಡಿಲಿಕ್ಕೆ ನೀರು ಕೊಡ್ತಕ್ಕಂಥ ಗತಿಯಿಲ್ಲ ಸರ್ಕಾರಕ್ಕೆ. ಯಾರಲ್ಲ ಕುಡಿಲಿಕ್ಕೆ ನೀರಿನ ಸರ್ಕಾರ ದುಡ್ಡಿಲ್ಲ. ಇವತ್ತು ಎಷ್ಟೋ ಸಲ ನೋಡಲು ಬಿಟ್ಟಿದ್ದೀನಿ, ಎಂತ ಗತಿಗೆ ಸರ್ಕಾರದಲ್ಲಿ ಇವತ್ತು ಆಗಿದ್ದೀನಿ ನಾನು. ನಮ್ಮ ಹತ್ರ ದುಡ್ಡಿಲ್ಲ, ನನ್ನೊಬ್ಬರಿಗೆ ಕಾಂಗ್ರೆಸ್ ಆದರೂ ದುಡ್ಡಿಲ್ಲ. ಯಾವುದೇ ಸ್ಕೀಮ್ ಅಲ್ಲಿ ಗ್ಯಾರಂಟಿ ನುಡಿದಿದ್ದೇವೆ ಬಳಿಗೆ ಹೋಗ್ತಾರೆ. ದಯವಿಟ್ಟು ಹೆಸರು ಮಾಡ್ಕೊಳ್ಳಿ. ನೀವು ಹಾಕೋ ಒಂದೊಂದು ಓಟು ಮಲ್ಲೇಶ್ ಬಾಬುಗಲ್ಲ, ಕೃಷ್ಣಾರೆಡ್ಡಿ ಅವರಿಗೆ. ಈ ಚಪ್ಪಾಳೆ ಜೀವ ನಾನು ಕೊಡಬೇಕು. ನೀವೆಲ್ಲ ಈ ಸರಿ ಏನಾದರೂ ಚಿಕ್ಕಬಳ್ಳಾಪುರದ ನಮ್ಮ ಚಿಂತಾಮಣದಲ್ಲಿ ಬೇರೆ ಪಕ್ಷಕ್ಕಿಂತ ಕೃಷ್ಣಾರೆಡ್ಡಿ ಕಡಿಮೆ ಬಂದ್ರೆ ಮೋಸ ಮಾಡೋದು ಮಲ್ಲೇಶ್ ಬಾಬುಗಲ್ಲ, ಕೃಷ್ಣಾರೆಡ್ಡಿ ಅವರಿಗೆ. ಇಬ್ಬರಿಗೂ ನೀವು ಸತ್ಕಾರ ಮಾಡ್ತೀರಿ. ದಯವಿಟ್ಟು ಲಾಸ್ಟ್ ಟೈಮ್ ಮಾಡಿದಾಗ ಈ ಮಕ್ಕಳು ಈ ಸರಿ ಮಾಡೋದು ಹೋಗ್ಬೇಡಿ. ನಾವೆಲ್ಲ ಭಿಕ್ಷೆ ಬೇಡ ಬಂದಿದ್ದೀರಿ. ಒಬ್ಬ ಮಲ್ಲೇಶ್ ಬಾಬಾಗಿ ಭಿಕ್ಷೆ ಬೇಡ ಬಂದಿರಿ. ನಿಮಗೆಲ್ಲ ಬಂದಿರ್ಬೋದು, ಕ್ಯಾಬಿನೆಟ್ ಪೋಸ್ಟ್ ನಾನಾಗಿದೆ. ಎಲ್ಲ ಮಾಧ್ಯಮದಲ್ಲಿ ಟಿವಿಯಲ್ಲಿ ಸಮೃದ್ಧಿ ಬಂದು ಬಟ್ ನಾನು ಹೇಳಿದೆ, ನಾನೊಬ್ಬ ಶಾಸಕ ಇದ್ದೀನಿ, ನನ್ನ ಕೆಲಸ ಜಾಸ್ತಿ ಇದೆ, ನನ್ನ ಕೆಲಸ ನನಸಾಗಿಲ್ಲ, ದಯವಿಟ್ಟು ನಾನು ಬಿಟ್ಬಿಡೋಣ, ಮಲ್ಲೇಶ್ ಬಾಬು ಮಾಡಿ. ಹಾಗಾದ್ರೆ ಜಿಲ್ಲೆಯಲ್ಲಿ ಮಾತನಾಡ ಲೆಫ್ಟ್ ಕೊಟ್ಟಿದ್ದಾರೆ, ಗೋಧಿ ಕೊಟ್ಟಿದ್ದಾರೆ, ರೈಟ್ ಕೊಟ್ಟಿಲ್ಲ. ಫಸ್ಟ್
ಮಾತಿ ಅವರಿಗೆ ನಾನೇ ಹೇಳಿದೆ, 1 ವರ್ಷ ಇಟ್ಟು ಕಳೆದಿಲ್ಲ ನನಗೆ, ಸಾಕಷ್ಟು ಹಣ ಕೊಂಡ್ಕೊಂಡಿದ್ದೀನಿ, ದಯವಿಟ್ಟು ನನಗೆ ಟಿಕೆಟ್ ಬೇಡ, ಮಲ್ಲೇಶ್ ಬಾಬು ಕೊಡಿ, ನಾನು ಗೆಲ್ಸ್ಕೊಂಡ್ಬರ್ತೀವಿ, ನಾವೆಲ್ಲ ಸೇರಿ ಗೆಲ್ಸ್ಕೊಂಡ್ಬರ್ತೀವಿ ಅಂತ ಇಲ್ಲಿರ್ತಕ್ಕಂಥ ನಾನು ಪರಗೆ ಸಮಾಜದ ಸಂದೇಶ ಕೊಡ್ತೀನಿ. ಇವತ್ತು ವ್ಯಕ್ತಿ ಮುಖ್ಯ ಅಲ್ಲ, ವ್ಯಕ್ತಿತ್ವ ಮುಖ್ಯ. ತುಂಬಾ ಒಳ್ಳೆಯ ಮಲ್ಲೇಶ್ ನನ್ನ ಸ್ನೇಹಿತ, 2 ಸತಿ ಸೋತಿದ್ದಾರೆ ಪಾಪ, ಆ ನೋವು ನಮ್ಗೆ ಗೊತ್ತಿದೆ. 3ನೇ ಸತಿ ಸೋಲಲ್ಲ, ಅವನು ಸತ್ತಲ್ಲಿ ಪಾಪ. ದಯವಿಟ್ಟು ಆ ನೋವನ್ನು ಅರ್ಥ ಮಾಡಿಕೊಂಡು ನಿಮ್ಮನೆ ನೋವನ್ನು ತಿಳ್ಕೊಂಡು ಮಲ್ಲೇಶ್ ಬಾಬುನ ಗೆಲ್ಲಿಸಿ ಮತ್ತೊಮ್ಮೆ ವಿಜಯ ಪದಕ್ಕೆಲ್ಲ ವಿಜಯ ರಥವನ್ನ ಸಿದ್ಧ ಮಾಡಿ ಬರ್ತೀವಿ. ಯಾರ್ಯಾರು ನಮ್ಮ ಬಗ್ಗೆ ಎಲ್ಲೆಲ್ಲಿ ಮಾತಾಡ್ಕೊಳ್ತಾರೆ ಅವರಿಗೆ ದೊಡ್ಡಗೆ ತಾಳ್ಕೊಂಡು ಬರ್ತೀವಿ. ಯಾಕೆಂತಂದ್ರೆ ಇವತ್ತು ಸರ್ಕಾರದಲ್ಲಿ ಪೊಲೀಸ್ ವ್ಯವಸ್ಥೆ ಏನಾಗ್ತಿದೆ ಗೊತ್ತಿದೆ, ಸಾವು ಸರಿಯಾಗಿ ಗೊತ್ತಿದೆ. ಕೇವಲ 45ರಿಂದ 50 ದಿವಸದಲ್ಲಿ ಇದು ಉತ್ತರ ಕೊಡೋ ಸಮಯ ಬಂದೇ ಬರುತ್ತೆ. ತಾಳಿ ನಾವು ಮಾಡಬೇಕಾಗಬೇಕು. ಇವತ್ತಿನ ದಿವಸ ಸಾಕಷ್ಟು ಜನ ಮಾತಾಡುವಂತ ವ್ಯಕ್ತಿಗಳಿದ್ದಾರೆ. ದಯವಿಟ್ಟು ಆ ಸಮಾಜ ಈ ಸಮಾಜ ವಾಡು ಬೀಡು ಮಾಡ್ಕೋದು ಮಾತಾಡೋದಿಲ್ಲ. ವ್ಯಕ್ತಿತ್ವ ಮುಖ್ಯ ಆಗ್ತದೆ. ಇವತ್ತು ನನಗೆ ಯಾವ ಒಂದು ಗೌರವ ಸಮಾಜ ನೋಡಿಲ್ಲ. ಕರ್ಕೊಂಡು ಅಣ್ಣಾದ್ರು 30 ವರ್ಷಕ್ಕೆ ದೇವೇಗೌಡ ಕರ್ಕೊಂಡು ಅಣ್ಣಾದ್ರು ನನ್ನ ಕ್ಲಾಸ್ ನೋಡಿಲ್ಲ. ಇವರು ಯಾವ ಸಮಾಜದ ವ್ಯಕ್ತಿತ್ವ ಮಾಡೋದು. ಇವತ್ತು ನನ್ನೆಲ್ಲರೂ ಮೆಚ್ಚುಗೆ ಮಾಡಿದ ಮಲ್ಲೇಶ್ ಬಾಬು ಅವರು ಹೋಗ್ತಾಗ ಮುಖಾಂತರವಾಗಿ ಇಡೀ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡಬೇಕು. ನಾನೆಲ್ಲ ಒಗ್ಗಟ್ಟಾಗಿದ್ದೀನಿ, ವ್ಯಕ್ತಿ ಮುಖ್ಯ ಅಲ್ಲ ವ್ಯಕ್ತಿತ್ವ ಮುಖ್ಯ ಅನ್ನೋ ಸಂದೇಶವನ್ನು ಸಾರಬೇಕು ಅಂತ ಎಲ್ಲ ನನ್ನ ಚಿಂತಾಮಣಿ ನಾಯಕರಲ್ಲಿ ಮತ್ತೆ ಹೇಳ್ತಾ ಇದ್ದೀನಿ. ನೀವು ಹೋದಾಗಂತೂ ಮಲ್ಲೇಶ್ ಅವ್ರಿಗಲ್ಲ, ಯಾರಿಗೆ ಬೇಕೆಯವ್ರಿಗೆ ಮತ್ತೆ ತಲೆ ಕೆಲಸ ಮಾಡಬೇಡಿ. ಅವರಿಗಿಂತ ಎಷ್ಟು ಕೊಡಬೇಕು ಅಂತ ಹೇಳ್ತಾ ನೀವು ಹೆಸರು ಕೈ ಅಂತ ಇನ್ನು ಸಾಕಷ್ಟು ಲೀಡರ್ಸ್ ಮಾತಾಡಿದ್ದಾರೆ ಅಂತ ಅವಕಾಶ. ಆದ್ರೆ ಈ ಬಾರಿ ಮೊನ್ನೆನೇ ಎಲೆಕ್ಷನ್ ಆಗಿತ್ತು, ಕಾಂಗ್ರೆಸ್ ಮಕ್ಕಳ ಟೋಪಿ ಹಾಕಿದೆ. ಬರೀ 5 ಗ್ಯಾರಂಟಿ ತೋರಿಸ್ಬಿಟ್ಟು ಮಕ್ಕಳ ಟೋಪಿ ಹಾಕಿದೆ. ತಮ್ಗೆಲ್ಲ ಆಲ್ರೆಡಿ ಗೊತ್ತಿದೆ. ಮೋದಿಜಿ ಅವರು 10 ವರ್ಷ ಏನು ಕಾರ್ಯಕ್ರಮ ಕೊಟ್ಟಿದ್ದಾರೆ, ಮುಂಚೆವರು ಕೊಟ್ಟರೆ ಟ್ರೈನ್ ಅಂತ ಹೇಳ್ತಾರೆ. ಒಂದು ದಿವಸದಲ್ಲ 10 ಕಾರ್ಯಕ್ರಮಗಳು ಮೋದಿಜಿ ಅವರು ಕೊಟ್ಟಿದ್ದಾರೆ. ಏನು 5 ನೋಡಿ 100-150 ಗ್ಯಾರಂಟಿ ಅಂತ ಮ್ಯಾನಿಫೆಸ್ಟೋ ಮಾಡ್ತಾರೆ. ಬಿಜೆಪಿ ಆಗಲಿ, ಜೆಡಿಎಸ್ ಆಗಲಿ, ಕಾಂಗ್ರೆಸ್ ಆಗಲಿ ಎಲೆಕ್ಷನ್ ಹೋಗ್ಬೇಕಾದ್ರೆ ಅದೇ ರೀತಿಯಲ್ಲಿ ಮೋದಿಜಿಯವರು ಕೂಡ ಅವರು ಮ್ಯಾನಿಫೆಸ್ಟೋ ಕೊಟ್ಟಿರ್ತಕ್ಕಂಥದ್ದು ಎಲ್ಲಾನು ಮಾಡಿದ್ದಾರೆ. ಮೋದಿಜಿ ಅಂದ್ರೆ ಗ್ಯಾರಂಟಿ ಇವರು. ಆದರೆ ಕಾಂಗ್ರೆಸ್ ಅವರು ಮೊನ್ನೆ ಎಲೆಕ್ಷನ್ ಅಲ್ಲೇ 5 ಗ್ಯಾರಂಟಿ ಪಾಂಪ್ಲೆಟ್ ಓದಿಬಿಟ್ಟು ಮಕ್ಕಳ ಟೋಪಿ ಹಾಕಿ ಅದು ಕೂಡ ಇನ್ನೂ ಕೊಟ್ಟಿಲ್ಲ. ನಾವು ಇವತ್ತು ಯಾವಾಗ ಗೊತ್ತಾಗಿದೆ ಕಾಂಗ್ರೆಸ್ ಯಾವ ಮಟ್ಟಕ್ಕೆ ಓಟ್ಗೋಸ್ಕರ ಜಾತಿ ತರುತ್ತೆ, ಅಂಬೇಡ್ಕರ್ ಬಗ್ಗೆ ಮಾತಾಡುತ್ತೆ. ಅಂಬೇಡ್ಕರ್ ಮಾತಾಡೋಕ್ಕೆ ಅವ್ರಿಗೆ ನೈತಿಕತೆನೇ ಇಲ್ಲ. ಮೋದಿಜಿ ಅವರು ಕೊಟ್ಟಿರ್ತಕ್ಕಂಥ ಏನು ಅಂಬೇಡ್ಕರ್ ಗೌರವ 5% ಕಾಂಗ್ರೆಸ್ ಅವರು ಕೊಟ್ಟಿಲ್ಲ. ಅವ್ರಿಗೆ ನೈತಿಕತೆ ಇಲ್ಲ ಅಂಬೇಡ್ಕರ್ ಬಗ್ಗೆ ಮಾತಾಡೋದಕ್ಕೆ. ಆ ನಿಟ್ಟಿನಲ್ಲಿ ನಾವಿವತ್ತು ಏನ್ ಮಕ್ಕಳ ಟೋಪಿ ಹಾಕಿದರೆ ಆ ತರ ಮತ್ತೆ ಮಕ್ಕಳ ಟೋಪಿ ಹಾಕ್ಸ್ಕೊಳ್ತೀರ. ಮತ್ತೊಮ್ಮೆ ಮೋದಿ ಅಂತಕ್ಕಂಥದ್ದು ಪ್ರಪಂಚನೇ ಹೇಳ್ತಾ ಇದೆ. ಯಾರು ಬೇಕು ಮೋದಿ ಅಂತಕ್ಕಂಥ ಪ್ರಪಂಚ ಹೇಳ್ತಾ ಇದೆ. ಈ ಬಾರಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಆಗಿರ್ತಕ್ಕಂಥದ್ದು ಒಂದೇ ಉದ್ದೇಶ, 400 ಸೀಟ್ ಮೇಲೆ ಗೆಲ್ಲಿಸಿ ಮೋದಿಜಿ ಅವ್ರನ್ನ ಮತ್ತೆ ಪ್ರಧಾನಮಂತ್ರಿ ಮಾಡಬೇಕು ಅಂತ ಹೇಳಿ